ವೀಕ್ಷಣೆಗೆ ಹೊಂಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಸುವರ್ಣಸೌಧಕ್ಕೆ ಕೂಡ 100 ಜನ ಮಹಿಳೆಯರು ಇರುವಂತಹ ಏನು ಬಸ್ನಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ಲನ್ನು ಕೊರೆಸಿದವರು ಇರ್ಬೋದು, ಊರಿಗೆ ಹೋಳಿಗೆ ಊಟವನ್ನು ಹಾಕಿಸಿದವರು ಇರ್ಬೋದು, ಫ್ಯಾನ್ಸಿ ಸ್ಟೋರನ್ನು ಕೂಡ ಮಾಡಿದವರು ಇರ್ಬೋದು, ಅದ್ರ ಜೊತೆಗೆ ವೆಜಿಟೇಬಲ್ ಏನು ಸ್ಟೋರನ್ನು ಕೂಡ ತೆಗೆದಂಥ ಈ ಯೋಜನೆ ಲಾಭವನ್ನು ಏನು ಪಡೆದಿದ್ದಾರೆ ಅಂಥ 100 ಜನ ಮಹಿಳೆಯರಿಗೆ ಈಗ ಇಲ್ಲಿ ಸುವರ್ಣಸೌಧದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಿಗೆ ಭೇಟಿಗೆ ಅವಕಾಶ, ಜೊತೆಗೆ ಇಡೀ ದಿನ ಸಂವಾದ ಮಾಡೋದಕ್ಕೆ ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೂಡ ಖುದ್ದು ಅವರನ್ನು ಕರೆದುಕೊಂಡು ಹೊಂದಿದ್ದಾರೆ. ಅವರು ನಮ್ಮ ಜೊತೆಗೆ ಈಗ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಏನು ಉದ್ದೇಶ ಮೇಡಮ್ ಇವ್ರನ್ನ ಕರ್ಕೊಂಡು ಹೋಗಿ? ಉದ್ದೇಶ BJPಯವರು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳ್ತಾರೆ. ಉದ್ದೇಶ ಕರ್ನಾಟಕ ಸರ್ಕಾರ ಕೊಟ್ಟು ಮಾತಂತೆ ನಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಈ ಗೃಹಲಕ್ಷ್ಮಿಯರ ಜೀವನದಲ್ಲಿ ಯೋಜನೆಯಿಂದ ಏನು ಲಾಭ ಆಗಿದೆ ಅನ್ನೋದನ್ನು ರಾಜ್ಯದ ಜನರಿಗೂ ತೋರಿಸ್ಬೇಕಾಗಿದೆ, BJPಯವ್ರಿಗೂ ಉತ್ತರ ಕೊಡಬೇಕಾಗಿದೆ. ಜೊತೆಯಲ್ಲಿ ಈ ಯೋಜನೆಯ ಅನುಷ್ಠಾನ ಯಾವ ರೀತಿ ಆಗುತ್ತೆ, ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡ್ತವೆ, ಕಾರ್ಯವೈಖರಿ ಏನು, ಮುಖ್ಯಮಂತ್ರಿಗಳು ಯಾವ ರೀತಿ ಇರ್ತಾರೆ, ಅವರ ಕಾರ್ಯವ್ಯಾಪ್ತಿ ಏನು, ಅವರ ಆಫೀಸ್ ಹೇಗಿರುತ್ತೆ, ಸೆಕ್ರೆಟ್ರಿಯೇಟ್ ಹೇಗಿರುತ್ತೆ, ಉಪಮುಖ್ಯಮಂತ್ರಿಗಳ ಕಾರ್ಯ ಏನು, ನನ್ನ ಇಲಾಖೆ ಹೇಗೆ ಕೆಲಸ ಮಾಡುತ್ತೆ, ಸುವರ್ಣಸೌಧದಲ್ಲಿ ಕಲಾಪ ಯಾವ ರೀತಿ ಆಗುತ್ತೆ, ಹೇಗೆ ಚರ್ಚೆಗಳಾಗ್ತವೆ. ಯಾಕೆಂದರೆ ಸಾಮಾನ್ಯ ಗೃಹಲಕ್ಷ್ಮಿಯರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಬಂದಂಥವ್ರು, ಇವ್ರಿಗೂ ಕೂಡ ಸ್ವಲ್ಪ ತಿಳುವಳಿಕೆಯನ್ನು ಕೊಡಬೇಕು. ನಾವು ಈ ಯೋಜನೆಯನ್ನು ತಯಾರು ಮಾಡಬೇಕಾದ್ರೆ ಪ್ರತಿ ತಿಂಗಳು ಇವರ ಮನೆ ಬಾಗಿಲಿಗೆ 2,000 ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆಶೆಯಿಂದ ನಾನು ಹಾಕಬೇಕಾದ್ರೆ ಅದರ ಹಿಂದಿನ ಶ್ರಮ ಅವ್ರಿಗೂ ಗೊತ್ತಾಗಬೇಕು, ರಾಜ್ಯದ ಮಹಿಳೆಯರಿಗೆಲ್ಲರಿಗೂ ಗೊತ್ತಾಗಬೇಕು ಅನ್ನುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿಂದ ಬಂದಾರೆ ಮೇಡಮ್, ಯಾವ್ಯಾವ ಈ ಲಾಭವನ್ನು ಪಡೆದಿದ್ರು, ಏನೇನು ಮಾಡಿದ್ರಲ್ಲ? ಇಲ್ಲ, ಇಡೀ ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ, ಪ್ರತಿಯೊಂದು ಜಿಲ್ಲೆಯಿಂದ ಒಬ್ಬೊಬ್ಬರು ಇವಿಬ್ಬರು ಬಂದಿದ್ದಾರೆ. ಹಾಗೆ ನೋಡಿದ್ರೆ ಲಕ್ಷಾನುಗಟ್ಟಲೆ ಬರ್ತಾರೆ. ಆದರೆ ಸಾಂಕೇತಿಕವಾಗಿ, ಯಾಕಂದರೆ ಸುವರ್ಣಸೌಧದಲ್ಲಿ ಅಥವಾ ಇವತ್ತು ನಮಗೆ ಅಲ್ಲೆಲ್ಲ ಅಷ್ಟು ಜನರನ್ನ ಸೇರಿಸಲಿಕ್ಕೆ ಆಗೋದಿಲ್ಲ. ಸಾಂಕೇತಿಕವಾಗಿ ಈ ಟ್ರಾನ್ಸ್ಜೆಂಡರ್ಗಳು ಕೂಡ, ಯಾಕಂದರೆ ಈ ತಿಂಗಳದಿಂದ ಟ್ರಾನ್ಸ್ಜೆಂಡರ್ಗಳು ಕೂಡ ನಾವು 2,000 ರೂಪಾಯಿ ಹಾಕ್ತಾ ಇದ್ದೇವೆ, ಯಾರ್ಯಾರು ಅರ್ಹತೆಗೆ ತಕ್ಕಂತೆ ಯಾರ್ಯಾರು ಅರ್ಜಿಯನ್ನು ಹಾಕಿದ್ದಾರೆ ಅಂಥವ್ರಿಗೆ. ಸೊ ಎಲ್ಲರಿಗೂ ಕೂಡ ನಮ್ಮ ಕಾರ್ಯವನ್ನು, ಕಾರ್ಯವ್ಯಾಪ್ತಿಯನ್ನು, ಕೆಲಸವನ್ನು, ಹೇಗೆ ಸರ್ಕಾರಗಳು ನಡೀತವೆ, ಹೇಗೆ ಚರ್ಚೆಗಳಾಗ್ತವೆ, ಇದನ್ನೆಲ್ಲ ಅವ್ರನ್ನ ತೋರಿಸಿ ಅವರ ಅನುಭವವನ್ನು ರಾಜ್ಯದ ಜನತೆಗೆ ಹೇಳಿ ಉಳಿದ ಗೃಹಲಕ್ಷ್ಮಿಗಳು ಕೂಡ ಎಜುಕೇಟ್ ಆಗಲಿ ಅನ್ನೋದು ನನ್ನ ಆಸೆ. ಮೊದಲಿಗೆ ಸಾಕಷ್ಟು ಅಪಪ್ರಚಾರ ಮಾಡಿದ್ರು, ಜೊತೆಗೆ ಈ ಯೋಜನೆ ನಡುವ ನಿಂತೋಗುತ್ತೆ ಅನ್ನೋ ಒಂದು ಅಪಪ್ರಚಾರ ಇತ್ತು. ಆದರೆ ಈಗ ಯಾವುದೇ ಈ ರೀತಿ ಇಲ್ಲದೆ ನಡೆದುಕೊಂಡು ಹೋಗ್ತಾ ಇದೆ ಮೇಡಮ್, ಅವ್ರಿಗೇನು ಹೇಳಿ? ನೋಡಿ, ನಾನು ಒಂದೇ ಮಾತನ್ನು ಹೇಳ್ತೀನಿ. ಏನು ವಿರೋಧ ಪಕ್ಷದವರು ಈ ಯೋಜನೆ ಬರೀ ಇಲೆಕ್ಷನ್ಗೋಸ್ಕರ ಅಂತ ಹೇಳಿದರು, ಬರೀ ಘೋಷಣೆಗಳಾಗ್ತವೆ ಅಂತ ಹೇಳಿದರು. ಈ 5 ಗ್ಯಾರಂಟಿ ನಾವು ಯುವಕರನ್ನು ಮತ್ತು ಮಹಿಳೆಯರನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ 5 ಗ್ಯಾರಂಟಿಗಳು. ಈ 5 ಗ್ಯಾರಂಟಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅನುಷ್ಠಾನ ಮಾಡಿದರು. ಇಲಾಖೆಯ ಮಂತ್ರಿಗಳು ಅದನ್ನು ಪ್ರತಿ ತಿಂಗಳು ಅದನ್ನು ಚಾಚು ತಪ್ಪದೆ ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಿರೋಧ ಪಕ್ಷದವ್ರಿಗೆ ಇಷ್ಟೇ ಹೇಳ್ತೀನಿ, ಕರ್ನಾಟಕ ಮಾಡೆಲನ್ನು, ಈ 5 ಗ್ಯಾರಂಟಿಗಳನ್ನು ರಿಪ್ಲಿಕಾ ಮಾಡಿ ನೀವು ಬೇರೆ ರಾಜ್ಯದಲ್ಲಿ BJPಯವರು ನೀವು ಮಾಡಿಕೊಂಡು ನೀವು ಸರ್ಕಾರದಲ್ಲಿ ಬಂದಿದ್ದೀರಾ. ಸೊ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಮಾಡೆಲು, ಕರ್ನಾಟಕ ಗ್ಯಾರಂಟಿಯನ್ನು ಟೀಕಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಾಡಿದ ನಂತರ ನೀವು ಕಾಪಿ ಮಾಡ್ತಾ ಇದ್ದೀರಾ. ಸೊ ನಾವು ಮಾಡೋವಂಥ ಸ್ಥಾನದಲ್ಲಿದ್ದೀವಿ, ನೀವು ನಮ್ಮನ್ನು ನೋಡಿ ಅನುಸರಿಸುವಂಥ ಸ್ಥಾನದಲ್ಲಿದ್ದೀರಾ. ಅದಕ್ಕೆ ಮಾತನಾಡೋಕ್ಕೆ ಹೋಗ್ಬೇಡಿ. ಇವತ್ತೇನೇನು ಮಾಡ್ತಾರೆ ಮೇಡಮ್? CM ಅದು ಭೇಟಿ ಆಗ್ತಾರೆ ಮೇಡಮ್ ಎಲ್ರಿಗೂ? CM ಅವರ ಭೇಟಿ ಇದೆ, CM ಅವ್ರ ಜೊತೆ ಸಂವಾದ ಕಾರ್ಯಕ್ರಮ ಇದೆ, ಉಪಮುಖ್ಯಮಂತ್ರಿಗಳ ಭೇಟಿ ಇದೆ, ಅವರ ಜೊತೆ ಸಂವಾದ ಇದೆ, ಗ್ಯಾಲರಿಯಲ್ಲಿ ಕೂರಿಸ್ತೀನಿ, ಕಲಾಪದ ವೀಕ್ಷಣೆಯನ್ನು ಮಾಡಿಸ್ತೀನಿ, ನಮ್ಮ ಇಲಾಖಾ ಅಧಿಕಾರಿಗಳ ಭೇಟಿಯನ್ನು ಮಾಡಿಸ್ತೀವಿ, ಹೇಗೆ ನಾವು ದುಡ್ಡನ್ನು ಪ್ರತಿ ತಿಂಗಳು ಹಾಕ್ಲಿಕ್ಕೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ತೀವಿ. ಇದಿಷ್ಟು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಏನು ಸದನದ ಕಾರ್ಯಕಲಾಪಗಳು ಏನಿದ್ದಾವೆ, ಜೊತೆಗೆ ಅಲ್ಲಿರುವಂಥ ಗ್ಯಾಲರಿ ಇರ್ಬೋದು, CM ಭೇಟಿ ಇರ್ಬೋದು, ಎಲ್ಲ ಏನು ಈ ಗೃಹಲಕ್ಷ್ಮಿ ಯೋಜನೆ ಏನು ಪಡೆದುಕೊಂಡಿದ್ದಾರೆ ಎಲ್ಲ ವಿಚಾರಗಳನ್ನು ಅವ್ರಿಗೆ ತಿಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಸರ್ ನೀವು ಒಂಚೂರು ಹಿಂದೆ ಜರಿಗೆ ಅದು ಹಿಂಗೆ ಮುಗಿಲ್ ತಡೆ ಅವ್ರು ಎಷ್ಟು 21 ಅದ ಇನ್ನೊಂದು ಮಾಡಿಬಿಡ್ತಾರೆ ಅವ್ರನ್ನೂ ಮಾತಾಡ್ತಾರೆ ಅಲ್ಲಲ್ಲ ಜನರನ್ನು ಮಾತಾಡ ಅಷ್ಟೇ ಇರ್ನಿ ನೀವು ಬರ್ರಿ ಹಂಗೆ ಸೋತ ಬೇಗ 1-2 ನಿಮಿಷ ಅಷ್ಟೇ ಸರ್ಗೆ ಹಿಂದೆ ಸರ್ ಸರಿ ತರ್ತು ಇರ್ಲ್ತು ಹ್ಞೂ ಇಲ್ಲ ಮುಂದೆ ಬನ್ನಿ ಸರ್ ಇರ್ಲಿಲ್ಲ ತಗೋರಿ ಬಂತಿಲ್ಲೇ ನೀವು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆದಂಥ ಸುಮಾರು 100 ಜನ ಮಹಿಳೆಯರಿಗೆ ಈಗ ಸದನದ ಕಾರ್ಯಕಲಾಪಗಳನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಬಸ್ನಲ್ಲಿ ಕರೆದುಕೊಂಡು ಹೊಂಟಿದ್ದಾರೆ. ಅಲ್ಲಿ ಸದನದಲ್ಲಿ ಏನೆಲ್ಲ ನಡೀತವೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ತೋರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸದುದ್ದೇಶದಿಂದ ಈ ಎಲ್ಲ ಮಹಿಳೆಯರನ್ನು ಕೂಡ ಈಗ ಕರೆದುಕೊಂಡು ಹೊಂಟಿದ್ದಾರೆ. ರಾಜ್ಯದ ಮೂಲೆಗಳಿಂದ ಕೂಡ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನು ಪಡೆದಂಥ ಎಲ್ಲ ಮಹಿಳೆಯರು ಕೂಡ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೋರ್ವೆಲ್ ಕೊರೆಸಿ ಜನರಿಗೆ ನೀರು ಕೊಟ್ಟಿದ್ದಿರ್ಬೋದು ಅಥವಾ ಇಡೀ ಊರಿಗೆ ಊಟವನ್ನು ಹಾಕಿಸಿ ಏನು ಹೋಳಿಗೆ ಊಟವನ್ನು ಹಾಕಿಸಿದಂಥ ಮಹಿಳೆಯರು ಕೂಡ ಬಂದಿದ್ದಾರೆ. ನಾನೀಗ ಸ್ವತಃ ಏನು ಲಾಭವನ್ನು ಪಡ್ಕೊಂಡಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್ ತಾವೇ ಎಲ್ಲಿಂದ ಬಂದಿದ್ದೀರಿ? ನಮಸ್ಕಾರ, ನನ್ನ ಹೆಸರು ವೈಶಾಲಿ, ನಾನು ಧಾರವಾಡದಿಂದ ಬಂದಿದ್ದೀನಿ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ಒಂದು ಗೃಹಲಕ್ಷ್ಮಿ ಅಂತ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಪೂರ್ವದಲ್ಲಿ 2023 ವಿಧಾನಸಭಾ ಎಲೆಕ್ಷನ್ನಲ್ಲಿ 2024 ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಹೇಳಿತ್ತಲ್ವ ಅವತ್ತು ಆ ಮಾತನ್ನು ಇವತ್ತು ನಡೆದಂತೆ ನುಡಿದಿದೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಲಾಭ ಆಗಿದೆ ಮೇಡಮ್. ಒಟ್ಟಾರೆಯಾಗಿ ಕರ್ನಾಟಕ ಲಿಂಗತ್ವ ಅಲ್ಪಸಂಖ್ಯಾತರು ನಾವು ಡಿಸೆಂಬರ್ 11 4 ಗಂಟೆಗೆ ನಮ್ಮ ಸಮುದಾಯದವ್ರಿಗೆ 2 ತಿಂಗಳದ್ದು 3 ತಿಂಗಳದ್ದು ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗ ನಮ್ಮ ಸಮುದಾಯದವ್ರಿಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಬರೀ ಮಹಿಳೆಯರಿಗೆ ಇದೆ ಅಂತ ನಮ್ಮಲ್ಲಿ ಒಬ್ಬರು ನಮ್ಮೂರಲ್ಲಿ ಸ್ಟಕ್ ಆಗಿದ್ರು. ಬಟ್ ಅದು ಸತತ ಒಂದು 2-3 ತಿಂಗಳ ನಂತರ ಆದರೂ ಬಂದಿರೋದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ನನ್ನ ಜೊತೆಗೆ ಇನ್ನೂ ಇಲ್ಲಿ ಮಹಿಳೆಯರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಿ? ನಿಮಗೇನು ಈ ಯೋಜನೆಯಿಂದ ಏನು ಲಾಭ ಆಗಿದೆ? ನಮಸ್ಕಾರ ರೀ ಸರ, ನಾವು ಮೊದ್ಗಾದಿಂದ ಬಂದಿದ್ದೇವೆ ರೀ, ಬೆಳಗಾವಿ ತಾಲೂಕು ಮೊದ್ಗಾದಿಂದ ರೀ. ನಮಗೆ ಈಗ ಹೇಳ್ಬೇಕಂದ್ರೆ ಸರ ಕಾಂಗ್ರೆಸ್ ಸರ್ಕಾರಕ್ಕೆ ನಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಸರ. ಅದ್ರಾಗ ಮೇನ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕಾಗೂ ಹೃತ್ಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಅವ್ರು ನಮಗೆ ಇಂಥ ಬಡೋ ಜನರಿಗೆ 2,000 ರೂಪಾಯಿ ಅಕೌಂಟಿಗೆ ಹಾಕೋದಂದ್ರೆ ನಮಗೆ ಭಾಳ ಅನುಕೂಲ ಆಗೈತೆ ರೀ ಸರ. ನಾವು ಮೊದಲ ಕೂಲಿ ಕೆಲಸ ಮಾಡ್ತಿದ್ದೀವಿ ರೀ. ಸದನ ನೋಡಾಕೊಂಡಿದ್ದೀರಿ, ಹೆಂಗೆ ಅನ್ಸುತ್ತೆ? ಭಾಳ ಖುಷಿ ಆಗೈತೆ ರೀ ಸರ್. ಅದು ಮತ್ತು ಮೇಡಮ್ ಜೋಡಿ ಹೋಗೋದಂದ್ರೆ ಭಾಳ ಖುಷಿ ಆಗೈತೆ ರೀ ಸರ. ಆಮೇಲೆ ನಮಗೀಗ ಅಮೌಂಟ್ ದುಡ್ಡು 2,000 ಬಂದಿದ್ದಂದ್ರೂ ಭಾಳ ಉಪಯೋಗ ಆಗೈತೆ ರೀ ಸರ್. ನಮ್ಮ ಅತ್ತಿ ನಾನು ನನ್ನ ಮಗಳು 3 ಜನ ಇರ್ತೀವಿ ಮನೆಯೊಳಗೆ. ಆ ದುಡ್ಡಿಂದ ಮತ್ತೊಂದು ಮಷಿನ್ ತೊಗೊಂಡೇನಿ ರೀ ಸರ್. ಮೊದಲೊಂದು ಸಣ್ಣ ಮಷಿನ್ ಇತ್ತು, ಆಮೇಲೆ ಈಗ ಒಂದು ಮಷಿನ್ 6 ತಿಂಗಳ ದುಡ್ಡು ಕೂಡಿಟ್ಟು ಮನೆ ನಡೆಸ್ಕೊಂತನ ಅದ್ರಾಗ ಒಂದು ಮಷಿನ್ ತೊಗೊಂಡ್ಕ್ಯಾರ ಸರ್. ನಾನು ಹೊಲ್ಗೆ ಕೆಲಸ ಮಾಡಕತ್ತೀನಿ ರೀ ಸರ್, ಹುಡುಗರ್ನ ಇಟ್ಕೊಂಡು. ಹಾಂ ರೀ ಸರ್, ನಾವು ಒಂದು ಸರಿ ನೋಡಿಲ್ಲ ರೀ ಸರ. ಹೌದು ರೀ ಸರ್, ಎಲ್ಲ ನಂಗೆ ಭಾಳ ಖುಷಿ ಆಗೈತೆ ರೀ. ಅದು ನಮ್ಮ ಮೇಡಮನ ಜೋಡಿ ಹೋಗೋ ಅಂದ್ರೆ ಭಾಳ ಖುಷಿ ಆಗೈತೆ ರೀ ಸರ. ನಮ್ದು ಇದು ಕನಸಿನ ಮಾತು ರೀ ಸರ್. ನಾವು ಬಡ ಜನರ ಇಂತಲ್ಲಿ ಹೋಗೋದಂದ್ರೆ ರೀ ಸರ, ಅವರ ಅನುಕೂಲದಿಂದ ನಾವು ಒಂದು ಸ್ವಲ್ಪ ನೋಡೋದು ಆಗೈತೆ ರೀ ಸರ. ಮತ್ತು ನಮ್ಮ ಊರಾಗ ಅವರ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಮಗೆ ಭಾಳ ಹೆಲ್ಪ್ ಮಾಡ್ಯಾರ ಸರ. ಮತ್ತು ಇದು ಬರ್ಬೇಕಾದ್ರೆ ಅಂಗನವಾಡಿ ಟೀಚರ್ ಕಟ್ಸಿದ್ದ ನಮ್ದು ಆತ್ರಿ. ಮತ್ತು ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರು ನಮಗೆ ಇದು ಹೆಲ್ಪ್ ಮಾಡ್ಯಾರ ಮೇಡಮ್. ನನ್ನ ಜೊತೆಗೆ ಇನ್ನೂ ಮಹಿಳೆಯರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ನೀವು ಎಲ್ಲಿಂದ ಬಂದಿರಿ? ನಿಮಗೇನು ಲಾಭ ಆಗೈತಮ್ಮ? ನಾವು ಮಂಟೂರು ಗ್ರಾಮ ರಾಯಬಾಗ್ ತಾಲೂಕು ರೀ. ನಾವು ರೀ ಗಿರಲಕ್ಷ್ಮಿ ಹಣದಿಂದ ರೀ 13 ಕಂತು ಬಂದಿದ್ರು. ನಾವು ಗಂತಾಲೆ ಮಾಡ್ಬೇಕು ಅನ್ನೋದು ಹುಡುಗರು ಹುಬ್ಳಿ ಧಾರವಾಡ ಕಲಿಯತ್ತಾರೆ ರೀ. ಹುಡುಗರು ಅವ್ರು ಕಲಿದಿಂದ ನಮ್ಗೆ ಕಷ್ಟ ಭಾಳ ಆಗತ್ತಿತ್ತು ರೀ. ನಮ್ಮ ಊರಾಗ ನಾವು ಗಂತಾಲೆ ಬಂದ ಹಣದಿಂದ ಗಂತಾಲೆ ತೆಗೆದುಕೊಟ್ಟೇನೆ ರೀ, ಗಂತಾಲೆ ಮಾಡೇನಿ. ಇಲ್ಲಾಂದ್ರೂ ನಮ್ಮ ಬಾಲೋಡಿ ಜನ ಬರ್ತಾರೆ, ಇನ್ನೂ ಬರ್ತಾರೆ. ಅದು ಇನ್ನೂ ನಮ್ಮ ಮುಂದೆ ದೊಡ್ಡ ಈಗ ಒಂದು ನಾವು ಸಾಲಿ ಪ್ರಾರಂಭ ಮಾಡಿದ್ರು. ಅದರಿಂದ ನಾವು ಬಂದ ಹಣನ ಇನ್ಫೋರ್ನ್ ಮಾಡಿ ನಾವು ಇದನ್ನ ಮಾಡಿದ್ರು, ಕಲ್ಸಾಕ್ರಿ. ಇದಿಷ್ಟು ಗೃಹಲಕ್ಷ್ಮಿಯರ ಮಾತಾಗಿರುವಂಥದ್ದು. ಬಂದ ಹಣದಿಂದ ನಾವು
ಗ್ರಂಥಾಲಯವನ್ನು ಮಾಡಿಕೊಂಡಿದ್ದೇವೆ, ಜೊತೆಗೆ ಬದುಕನ್ನು ಕಟ್ಟಿಕೊಂಡಿದ್ದೇವೆ, ಬೇರೆ ಜನರು ಕೂಡ ಅನುಕೂಲವನ್ನು ಮಾಡಿದ್ದೇವೆ. ಇದು ಎಲ್ಲವನ್ನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮತ್ತು ಜೊತೆಗೆ ನಾವು ಇವತ್ತು ಅವರ ಜೊತೆಗೆ ಸ್ವತಃ ಖುದ್ದು ಏನು ಸದನದ ಕಲಾಪವನ್ನು ಕೂಡ ವೀಕ್ಷಣೆ ಮಾಡ್ತಿದ್ದು, ಅದು ನಮಗೆ ಸಾಕಷ್ಟು ಸಂತೋಷವನ್ನು ತರ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾ ರಿಪೋರ್ಟರ್ ರಿಪಬ್ಲಿಕ್.